ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 2ನೇ ಸೆಮಿಸ್ಟರ್ನ ಪದ್ಯವಾದಂತಹ ಕತ್ತಲೆಯ ಗರ್ಭದಲ್ಲಿ ಎಂಬ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಪದ್ಯವನ್ನು ಬರೆದವರು ಕವಿತಾ ಶಿವಯೋಗಿ ಕುಸುಗಲ್ಲ. ಕವಿತಾ ಶಿವಯೋಗಿ ಕುಸುಗಲ್ಲ ಅವರು ಜೂನ್ 18, 1978 ಬೆಳಗಾವಿಯಲ್ಲಿ ಜನಿಸ್ತಾರೆ. ಬೆಳಗಾವಿಯ RLS, ಕಾರವಾರದ ಉಳಗಾದ ಮಹಾಸತಿ ಕಾಲೇಜು ಮತ್ತು ಬೆಂಗಳೂರಿನ ಪೀಣ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತ್ತು ಖಾನಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷನ್ನು ಬೋಧನೆ ಮಾಡಿರ್ತಾರೆ. ಇವರಿಗೆ 21 ವರ್ಷಗಳ ವೃತ್ತಿ ಅನುಭವ ಇದ್ದು ಜಾನಪದ ಇವರ ಆಸಕ್ತಿಯ ಕ್ಷೇತ್ರ ಆಗಿದೆ ಅಂತ ತಿಳಿಸ್ತಾರೆ. ಕವಿತೆಯ ಆರಂಭದಲ್ಲಿ ಕವಯತ್ರಿ ಹೇಳ್ತಾರೆ, ಹೊರಟಿ ಮನೆಯಾಚೆ ಬಿಟ್ಟು ಗೋಡೆಯ ಸೆರೆ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಾದಂಥವನು ಮನೆಯ 4 ಗೋಡೆಗಳ ಅಂಗಳವನ್ನು ದಾಟಿ ಸಮಾಜ ಅನ್ನುವಂತಹ ವಿಶಾಲವಾದ ಬಯಲನ್ನು ತಲುಪಬೇಕು, ಗೋಡೆಯ ಸೆರೆಯನ್ನು ಬಿಡಿಸ್ಕೊಂಡು ಸಮಾಜವನ್ನು ತಲುಪಬೇಕು ಅಂತ ಕವಯತ್ರಿ ಹೇಳ್ತಾರೆ. ಹಾಗೆ ಸಮಾಜವನ್ನು ತಲುಪುವಂತಹ ಸಂದರ್ಭದಲ್ಲಿ ಆ ವಿಶಾಲವಾದ ಸಮಾಜದಲ್ಲಿ ಹಸಿರು ಗಿಡ, ಹೂ, ಬಳ್ಳಿ, ರಂಗೋಲಿ, ಅಂಗಳ ಕಾಣಿಸುತ್ತೆ ಅನ್ನೋವಂಥದ್ದನ್ನು ತಿಳಿಸ್ತಾರೆ. ಅಂದರೆ ಪ್ರಕೃತಿ ಕಾಣಿಸುತ್ತೆ. ಮನೆಯನ್ನು ಬಿಟ್ಟು ಆಚೆಗೆ ಬಂದಂಥ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿರುವಂತಹ ಹಸಿರು ಗಿಡ, ಮರ, ಹೂವು, ಬಳ್ಳಿ, ಮನೆ ಮುಂದೆ ಹಾಕಿರುವಂತಹ ರಂಗೋಲಿ ಒಂದು ಸೌಂದರ್ಯವನ್ನು ಕಣ್ಣಿಗೆ ನೀಡುತ್ತೆ. ಹಾಗೆಯೇ ಮುಂದೆ ಸಾಗಿದ್ರೆ ಊರ ನಡು ಬೀದಿಯಲ್ಲಿ ಹನುಮ, ಚರ್ಚು, ಮಸೀದಿ ಕಾಣಿಸುತ್ತೆ. ಅವುಗಳನ್ನು ದಾಟಿ ನಡೆದಷ್ಟು ದೂರ ಪ್ರಶ್ನೆಕೋಟಿ ಅಂತ ಹೇಳ್ತಾರೆ. ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಮುಂದೆ ಹೋಗ್ತಾ ಇದ್ದರೆ ಅದೇ ಊರಿನ ನಡು ಬೀದಿಯಲ್ಲಿ, ಊರಿನ ಬೀದಿಯ ಮಧ್ಯದಲ್ಲಿ ಒಂದು ಕಡೆ ಹನುಮನ ಗುಡಿ ಕಾಣಿಸುತ್ತೆ, ಮತ್ತೊಂದು ಕಡೆ ಚರ್ಚ್ ಕಾಣಿಸುತ್ತೆ, ಹಾಗೂ ಇನ್ನೊಂದು ಕಡೆ ಮಸೀದಿ ಕಾಣಿಸುತ್ತೆ. ಅಂದರೆ ಹಲವಾರು ಧರ್ಮಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಸಾಮರಸ್ಯದಿಂದ ತಮ್ಮ ತಮ್ಮ ಜಾಗದಲ್ಲಿ ನೆಲೆ ನಿಂತಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಮನುಷ್ಯ ಸಮಾಜದಲ್ಲಿ ಇರುವಂತಹ ಗಡಿಗಳನ್ನು ದಾಟಿ, ಧರ್ಮದಲ್ಲಿರುವಂತಹ ಗಡಿಗಳನ್ನು ದಾಟಿ ಪ್ರಕೃತಿಯನ್ನು ತಲುಪಬೇಕು, ಆ ಪ್ರಕೃತಿಯ ಕಡೆಗೆ ಪಯಣ ಸಾಗಬೇಕು ಅನ್ನುವಂತಹದ್ದನ್ನು ಕವಯತ್ರಿ ಇಲ್ಲಿ ಹೇಳ್ತಾರೆ. ನಡೆದಷ್ಟು ದೂರ ಪ್ರಶ್ನೆಕೋಟಿ, ಹಗಲಿಗೇಕೆ ಇಷ್ಟು ವರ್ಣ, ಕಾಣುವರೇಕೆ ಎಲ್ಲ ಬೇರೆ, ರಾತ್ರಿ ಎಲ್ಲ ಮಾಯ ಬಣ್ಣ ಅಂತ ಹೇಳ್ತಾರೆ. ಅಂದರೆ ಕವಯತ್ರಿ ಹೀಗೆ ಮನೆಯ ಗೋಡೆಯನ್ನು ದಾಟಿ ಆಚೆಗೆ ಬಂದಾಗ ಪರಿಸರ ಕಾಣಿಸುತ್ತೆ, ಪರಿಸರದ ಜೊತೆಯಲ್ಲೇ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸಮಾಜ ಕಾಣಿಸುತ್ತೆ. ಇವೆಲ್ಲವನ್ನು ನೋಡಿದಾಗ ಕವಯತ್ರಿಯ ಮನಸ್ಸಿನಲ್ಲಿ ಕೋಟಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದರಲ್ಲಿ ಮೊದಲನೆಯದು ಹಗಲಿಗೇಕೆ ಇಷ್ಟು ವರ್ಣ ಅಂತ ಹೇಳ್ತಾರೆ. ಇಲ್ಲಿ ವರ್ಣ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿರುವಂತಹ 4 ವರ್ಣಗಳು, ಅಂದರೆ ಜಾತಿ ಆಧಾರಿತ ವರ್ಣಗಳಿದಾವಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಸಮಾಜದಲ್ಲಿದ್ದಂತಹ ವರ್ಣ ವ್ಯವಸ್ಥೆಯನ್ನು ಹೇಳುತ್ತೆ. ಹಗಲಾಯಿತು ಅಂತಂದರೆ ಒಬ್ಬೊಬ್ಬರ ಕಣ್ಣಿನಲ್ಲಿ ಒಂದೊಂದು ಡಿಫ್ರೆನ್ಸಸ್ ಕಾಣಿಸುತ್ತೆ. ಅವನು ಮೇಲು, ಇವನು ಕೀಳು, ಅವನು ಶ್ರೀಮಂತ, ಇವನು ಬಡವ, ಅವನು ವಿದ್ಯಾವಂತ, ಇವನು ಅವಿದ್ಯಾವಂತ, ಅವನು ಮೇಲಿನ ವೃತ್ತಿಯನ್ನು ಮಾಡ್ತಾನೆ, ಇವನು ಯಾವುದೋ ಕೆಳಗಿನ ವೃತ್ತಿಯನ್ನು ಮಾಡ್ತಾನೆ, ಕೀಳು ಕೆಲಸವನ್ನು ಮಾಡ್ತಾನೆ, ಅವನು ಉಚ್ಚ, ಇವನು ನೀಚ ಅನ್ನುವಂತಹ ಹಲವಾರು ಡಿಫ್ರೆನ್ಸಸ್ ಕಾಣಿಸುತ್ತೆ ಹಗಲಲ್ಲಿ. ಆದರೆ ರಾತ್ರಿ ಎಲ್ಲ ಮಾಯ ಆಗಿಬಿಡುತ್ತೆ. ಕತ್ತಲಲ್ಲಿ ಎಲ್ಲ ಕತ್ತಲಿನ ಬಣ್ಣದಲ್ಲಿ ಮಾಯ ಆಗಿಬಿಡುತ್ತೆ. ಜಗತ್ತಿಗೆ ಜಗತ್ತು ಮೌನವಾಗಿಬಿಡುತ್ತೆ. ಆ ಕತ್ತಲಿನಲ್ಲಿ ಯಾವ ಗಿಡವೋ ಯಾವ ಹೂವೋ ಸಂಜೆ ಗಾಳಿಗೆ ಒಂದೇ ಪರಿಮಳ, ನೆಲ ಮುಗಿಲೆಲ್ಲ ಎಲ್ಲೋ ಅಡಗಿದೆ, ಶಬ್ದ ಕೇಳುವುದು ಅನಂತ ಮೌನ, ಎದೆಯೊಳಗು ಹೊರಗು ಬಯಲು, ಕತ್ತಲೆಯ ಗರ್ಭದಲ್ಲಿ ಬೆಳಕು ರಾಶಿ ಅಂತ ಕವಯತ್ರಿ ಹೇಳ್ತಾರೆ. ಅಂದರೆ ಹಗಲಲ್ಲಿ ಇಷ್ಟೆಲ್ಲ ತಾರತಮ್ಯಗಳನ್ನು ಕಾಣುವಂತಹ ನಮ್ಮ ಸಮಾಜದಲ್ಲಿ, ಧಾರ್ಮಿಕತೆಯಲ್ಲಿ ರಾತ್ರಿ ಎಲ್ಲರೂ ಕೂಡ ನೀರವವಾದಂತಹ ಮೌನವನ್ನು ಹೊಂದುತ್ತಾರೆ ಅನ್ನೋವಂಥದ್ದನ್ನು ಕವಯತ್ರಿ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ಹಗಲಿಗಿಂತ ಕತ್ತಲೆಯೇ ವಾಸಿ ಏನು, ಯಾಕಂದರೆ ಹಗಲಿನಲ್ಲಿರುವಂತಹ ತಾರತಮ್ಯ ಕತ್ತಲೆಯಲ್ಲಿಲ್ಲ. ಆದ್ದರಿಂದ ಕತ್ತಲಿನಲ್ಲಿ ಜಗತ್ತು ಚೆನ್ನಾಗಿದೆ ಅನ್ನೋವಂಥದ್ದು ಕವಯತ್ರಿಯ ಭಾವ. ಆ ಕತ್ತಲಿನಲ್ಲಿ ಆ ಮರ ಯಾವುದು, ಆ ಗಿಡ ಯಾವುದು ಅಂತ ವ್ಯತ್ಯಾಸಗಳನ್ನ ನೋಡೋದಕ್ಕೆ ಹೋಗೋದಿಲ್ಲ. ಆ ಸಂಜೆಯ ಗಾಳಿಗೆ ಒಂದೇ ಪರಿಮಳ ಇರುತ್ತೆ. ನೆಲ ಮುಗಿಲಲ್ಲೆಲ್ಲ ಕಡೆನೂ ಕೂಡ ಒಂದೇ ಒಂದು ಅನಂತ ಮೌನ ಮಾತ್ರನೇ ಕೇಳಿಸುತ್ತೆ. ಯಾಕೆ ಅಂತಂದರೆ
ಜಗತ್ತು ನಿದ್ರೆಯಲ್ಲಿ ಮುಳುಗಿರುತ್ತೆ, ನಿದ್ರೆಯಲ್ಲಿ ಮೌನ ಮಾತ್ರವೇ ಎಚ್ಚರವಾಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಮೌನ ಮನುಷ್ಯನ ಎದೆಯೊಳಗೂ ಇರುತ್ತೆ, ಹಾಗೆ ಜಗತ್ತಿನ ಒಳಗೂ ಕೂಡ ಇರುತ್ತೆ. ಆ ಮೌನವನ್ನು ದಾಟಿ ಆಚೆಗೆ ಬಂದಾಗ ನಮಗೆ ಬಯಲು ಕಾಣಿಸುತ್ತೆ. ಕತ್ತಲೆಯ ಗರ್ಭದಲ್ಲಿಯೇ ಬೆಳಕಿನ ರಾಶಿ ಇದೆ ಅನ್ನುವಂಥದ್ದನ್ನು ಕವಯತ್ರಿ ಹೇಳ್ತಾರೆ. ಅಂದರೆ ಕತ್ತಲೆ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣುತ್ತೆ, ಮೌನದಿಂದ ಕರುಣೆಯಿಂದ ಕಾಣುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸಂಜೆ ಹೊತ್ತು ಬೀಸುವಂತಹ ತಂಗಾಳಿಗೆ ಯಾವುದೇ ವರ್ಣ ವ್ಯತ್ಯಾಸಗಳಿರೋದಿಲ್ಲ, ಎಲ್ಲರನ್ನು ಸಮಾನವಾಗಿ ಕಾಣಿಸುತ್ತೆ. ಹಾಗಾಗಿ ಕೊನೆಯದಾಗಿ ಪದ್ಯದಲ್ಲಿ ನಾವು ಏನನ್ನು ತಿಳ್ಕೋಬೇಕು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನ ಒಳಗೂ ಕೂಡ ಮತ್ತು ಆತನ ಹೊರಗೂ ಕೂಡ ಪ್ರಕೃತಿ ವಿಶಾಲವಾದಂತಹ ಬಯಲನ್ನು ಇಟ್ಟಿದೆ. ಅದನ್ನು ನಾವು ನಮ್ಮ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಕತ್ತಲೆ ಹೇಗೆ ಎಲ್ಲರನ್ನೂ ಮೌನದಲ್ಲಿ ಸಿಲುಕಿಸಿ ತನ್ನ ಪಾಡಿಗೆ ತಾನು ಜಗತ್ತು ನಿದ್ರೆ ಮಾಡೋದಕ್ಕೆ ಅಣಿ ಮಾಡಿಕೊಡುತ್ತೆ, ಅದೇ ರೀತಿ ಆ ಕತ್ತಲೆಯಲ್ಲೇ ಬೆಳಕಿನ ರಾಶಿನೂ ಕೂಡ ಇರುತ್ತೆ. ನಾವು ಕಂಡರೆ ಮಾತ್ರ ಆ ಬೆಳಕು ಕಾಣಿಸುತ್ತೆ. ಅಂದರೆ ಕತ್ತಲೆ ನಮಗೆ ಸಮಾನತೆಯನ್ನು ತೋರಿಸುತ್ತಲ್ಲ, ಅದೇ ನಿಜವಾದಂತಹ ಬೆಳಕು ಅಂತ ಇಲ್ಲಿ ಕವಿಯತ್ರಿಯ ಉದ್ದೇಶ ಆಗಿದೆ. ಹಾಗಾಗಿ ಮನುಷ್ಯ ಹೊರಗಡೆ ಕಾಣುವಂತಹ ಭೇದ ಭಾವಗಳು ಅನ್ನುವಂತಹ, ಅದರಲ್ಲೂ ಬೆಳಕಿನಲ್ಲಿ ಕಾಣುವಂತಹ ಭೇದ ಭಾವಗಳು ಅನ್ನುವಂತಹ ಕತ್ತಲೆಯಿಂದ ಜಾಗೃತನಾಗಿ ಎದ್ದು ನಿಜವಾದಂತಹ ಪರಿಸರದ ಕತ್ತಲೆಯಲ್ಲಿ ಕಾಣುವಂತಹ ಸಮಾನತೆ ಏನಿದೆ, ಎಲ್ಲರೂ ಒಂದೇ, ಎಲ್ಲರೂ ಸಮಾನರು, ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಕತ್ತಲೆಯ ಒಂದು ಪಾಠ ಏನಿದೆ, ಅದನ್ನು ನಾವು ಬೆಳಕಾಗಿಸ್ಕೋಬೇಕು, ನಮ್ಮೊಳಗಡೆ ನಾವು ಅರಿವಲ್ಲಿ ಜಾಗೃತರಾಗಿಸ್ಕೋಬೇಕು ಅನ್ನೋದು ಕವಿತೆಯ ಮತ್ತು ಕವಯತ್ರಿಯ ಆಶಯ ಆಗಿದೆ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಕವಯತ್ರಿ ಕವಿತಾ ಶಿವಯೋಗಿ ಕುಸುಗಲ್ಲ ಅವರ ಪ್ರಕಾರ ಬೆಳಕಿನಲ್ಲಿ ಹಲವಾರು ವರ್ಣಗಳಿದ್ದಾವೆ, ಆದರೆ ಕತ್ತಲೆಯಲ್ಲಿ ಸಮಾನತೆಯ ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬೆಳಕಿನಲ್ಲಿ ಸಾಕಷ್ಟು ಧ್ವನಿಗಳಿದೆ, ಆದರೆ ಕತ್ತಲೆಯಲ್ಲಿ ಅನಂತವಾದಂತಹ ಮೌನ ಮಾತ್ರ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾರೆ. ಹಾಗಾಗಿ ಬೆಳಕಿನಲ್ಲಿರುವ ಕತ್ತಲೆಯನ್ನು ನಾವು ಕಡೆಗಣಿಸಿ ಕತ್ತಲೆಯಲ್ಲಿರುವಂತಹ ಬೆಳಕಿನಂತಹ ಅಂಶಗಳನ್ನು ನಮ್ಮ ನಿಜವಾದಂತಹ ಜೀವನದಲ್ಲಿ ಮೂಡಿಸ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಸಮಾಜದಲ್ಲಿರುವಂತಹ ತಾರತಮ್ಯಗಳು ಬೆಳಕಿನಲ್ಲಿರುವಂತಹ ಕತ್ತಲೆಯಾದರೆ, ಎಲ್ಲರನ್ನೂ ನಿದ್ರೆಗೆ ಜಾರಿಸುವಂತಹ ಶಕ್ತಿ ಇರುವಂತಹ ಕತ್ತಲೆ ಮತ್ತು ಕತ್ತಲೆಯಲ್ಲಿರುವಂತಹ ಮೌನ ನಿಜವಾದಂತಹ ಬೆಳಕು ಅನ್ನುವಂಥದ್ದು ಕವಯತ್ರಿಯ ಆಶಯ ಆಗಿದೆ. ಮುಂದಿನ ಪಾಠಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.